ನಿರೀಕ್ಷೆ ಮಾಡ್ತೀರಾ ಇನ್ನೂ ಮಾಡ್ತಾರೆ ಅಂತ? ನಿಮ್ಮ ಇಲ್ಲಿ ನೆಂಟರು ಕೊಡ್ತಾರೆ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನ ಒಂದು ಕ್ಲಿಯರ್ ಆಗಿದೆ. ಕುಮಾರಸ್ವಾಮಿ ಅವ್ರ ಮೇಲೆ ಜಮೀನು ಅವರು ಕರಿಯ ಅಂತ ಕರೀತಾರೆ, ಅದಕ್ಕೆ ಎಫ್ಐಆರ್ ಹಾಕೋದಿಲ್ಲ. ಹಿಂಗೆ ಹೇಳಿದ ತಕ್ಷಣ ಅವ್ರು ಸಾರಿ ಅಂತ ಕೇಳಿದ ತಕ್ಷಣ ಎಫ್ಐಆರ್ ಹಾಕ್ತಾರೆ ಸರ್. ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ. ಸುಮಾರಕ್ಕೆ ಈಗ ಅಶೋಕ್ ಕಂಪ್ಲೇಂಟ್ ಕೂಡ ಕೇಳಿ, ಯಾರು ಕಂಪ್ಲೇಂಟ್ ಕೊಡೋದಂತ ಯಾರು ಕಂಪ್ಲೇಂಟ್ ಕೊಡೋದಕ್ಕೆ ಹಾಕಿದ್ದಾರೆ. ಅದು ಹಿಂದೆ ನಮ್ಮ ಬಾಲಗಂಗಾಧರ ಸ್ವಾಮೀಜಿ ಬಗ್ಗೆ ಯಾರು ಹಾಕ್ಸಿದ್ರು ಅಂತ ಕೇಳಿ ಅವ್ರನ್ನೇ. ಈಗ ಯಾರು ಹೇಳಿದ್ದಾರೆ ಬಾಲಗಂಗಾಧರ ಸ್ವಾಮೀಜಿಯವರ ಮೇಲೆ ಅವತ್ತಿನ ಸರ್ಕಾರ ಯಾರ್ದಿತ್ತು ಅಂತ ನೀವೇ ಕೇಳಿ, ಫಾರೆಸ್ಟ್ ಕಿಂಗೇರಿ ಹತ್ರ 1.5 ಅಂತೇಳಿ ಎಫ್ಐಆರ್ ಹಾಕ್ಸಿದ್ರು. ಅದನ್ನು ಯಾರು ಹಾಕ್ಸಿದ್ದಾರೆ? ಆಮೇಲೆ ಕೋರ್ಟ್ ಟ್ಯಾಪ್ ಯಾರು ಮಾಡಿಸಿದ್ರು ಅಂತ ಕೇಳಿ, ನಿರ್ಮಲಾ ಸ್ವಾಮೀಜಿಯವರ ಕೋರ್ಟ್ ಟ್ಯಾಪ್ ಆಗಿತ್ತಲ್ಲ, ಅದೆಲ್ಲ ಯಾರು ಅಂತ ಕೇಳಿದ್ರು ಚಲವರಾಯಿಸ್ವಾಮಿ ಅಂತ ಹೇಳಿ ಕಂಪ್ಲೇಂಟ್ ಯಾರು ಬಂದಿದೆ ಅದು ಹಾಕಿದ್ದಾರೆ. ಆದರೆ ಇದನ್ನು ನಮ್ಮದು ಸರ್ಕಾರಕ್ಕಾಗಲಿ ಅಥವಾ ನಾವು ಯಾರು ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಸ್ವಾಮೀಜಿಯವ್ರ ಮೇಲೆ ಕೇಸ್ ಹಾಕು ಅಂತ ಹೇಳಿರ್ತಕ್ಕಂಥದ್ದಲ್ಲ. ಒಂದು ಕಂಪ್ಲೇಂಟ್ ಬಂದಿದೆ, ಅದನ್ನು ಹಾಕಿದ್ದಾರೆ. ಅದನ್ನು ಸರಿಪಡಿಸ್ಬೇಕು. ಆ ಜವಾಬ್ದಾರಿನ ಉಪಮುಖ್ಯಮಂತ್ರಿಗಳು ಈಗಾಗಲೇ ಮಾತನಾಡಿದ್ದಾರೆ, ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ. ಅದು ಯಾವುದೂ ಸಹ ವಿಷಯ ಅಲ್ಲ. ಅದನ್ನು ರಾಜಕೀಯವಾಗಿ ಇವರು ವಿಚಾರವನ್ನು ತಗೋತಾ ಇದ್ದಾರೆ. ಅದ್ರ ಬಗ್ಗೆ ಏನೂ ಇಲ್ಲ. ಏನು ರಾಜಕಾರಣನೇ ಮಾಡಲ್ವಲ್ಲ, ಅವ್ರು ಯಾಕೆ ರಾಜಕಾರಣ ಮಾಡ್ತಾರೆ ಪಾಪ? ಈಗ ಅವರೇ ವಿಷಾದ ವ್ಯಕ್ತಪಡಿಸಿದ ಮೇಲೆ ಆ ವಿಚಾರ ಮುಗೀತು, ಬಿಟ್ಬಿಡಿ. ಬಿಡ್ತಾ ಇದ್ರೆ ರಾಜಕಾರಣ ಮಾಡಲಿ ಬಿಡಿ. ಅವ್ರಿಗೆ ಬೇರೆ ಇದು ಹೇಳಿದ್ನಲ್ರಿ, 5 ವರ್ಷದ್ದು ಸಾಧನೆ ಇಲ್ಲ, ಮುಂದೆ ಗುರಿ ಇಲ್ಲ, ಏನು ಮಾಡ್ತಾರೆ ಅವರು? ಏನಾರು ಒಂದು ಹೇಳ್ಬೇಕಲ್ರಪ್ಪ ಪಾಪ. ಈಗ ನಾವು ಹೇಳ್ದಂಗೆ ಆಗಲ್ಲ, ಅವರು ನಡೆಸ್ಬೇಕಲ್ಲ ಪಕ್ಷನ, BJPನೂ ಜನತಾದಳನೂ. ಅವ್ರಿಗೆ ಏನಾರು ಒಂದು ಹಳೆದು ಹೇಳ್ಕೊಂಡು ಹೋಗ್ಬೇಕಲ್ಲ, ಹೇಳಿ ಬಿಡು ಸ್ವಲ್ಪ ದಿವಸ. ಅವರು ಎಲ್ಲ ಗೊತ್ತಿಲ್ಲ ಯಾರ್ಯಾರು ಯಾವ್ಯಾವಾಗ ಏನೇನು ಆಗಿತ್ತು ಅದೆಲ್ಲ ನಿಮ್ಮ ಟಿ ವಿಲೇ ನೋಡಿದ್ದಲ್ಲ ನಾನು. ಈಗ ಬಾಲಗಂಗಾಧರ ಸ್ವಾಮೀಜಿ ಬಗ್ಗೆನೂ ಹಾಕಿದ್ರು, ಆವಾಗ ನಾವು ಇದೆಲ್ಲ ಚರ್ಚೆ ಮಾಡೋಕ್ಕೆ ಹೋಗಿರಲಿಲ್ಲ. ಫೋನ್ ಟ್ಯಾಪ್ ಆಗಿದ್ದಾಗೂ ಹೋಗಿತ್ತು, ಪರಿಹಾರ ಮಠ ಆಗಿತ್ತು, ಎಲ್ಲ ಚರ್ಚೆ ಯಾಕೆ ಮಾಡೋಕ್ಕೆ ಹೋಗ್ಬೇಕೀಗ ಅಂತ ಹೇಳಿದ್ದಾರೆ. ಕೇಳಿ ಅವ್ರನ್ನ ಯಾರ್ಯಾರು ಮಾಡಿಸಿದ್ದು ಅಂತ. ಅದು ಅವ್ರ ವೈಯಕ್ತಿಕ ವಿಚಾರ ಬಂದಿದೆ ಸರ್. ಅದಾಗಲೇ ಒಂದ್ಸಲಿ ಹಿಂದೆ ಅವ್ರ ಪ್ರಯತ್ನದಲ್ಲಿದ್ದರು, ಹಲವಾರು ಹಿತೈಷಿಗಳಿಂದ ತೊಗೊಂಡು ವಾಪಸ್ ಬಂದಿದ್ದರು. ಈಗ ಅಂತಿಮವಾಗಿ ಅವ್ರು ತೀರ್ಮಾನ ತಗೊಂಡಿದ್ದಾರೆ. ಅದು ವೈಯಕ್ತಿಕವಾದ ವಿಚಾರ, ಅದ್ರ ಬಗ್ಗೆ ನಾವು ಏನು ಇನ್ನೊಂದು 2-3 ದಿವಸದಲ್ಲಿ ರಜಾ ಕೇಳಿದ್ದಾರೆ. ಅದಾದಮೇಲೆ ಅವರು ರಿಟೈರ್ಮೆಂಟ್ಗೆ, ಇನ್ನೊಂದಕ್ಕೆ ವಾಲಂಟರಿ ರಿಟೈರ್ಮೆಂಟ್ಗೆ ಅರ್ಜಿ ಸಲ್ಲಿಸ್ಬೋದು. ಸರ್, ಈಗ ಅವರು ಕೇಂದ್ರದ ಮಂತ್ರಿಗಳು, ಬರೀ ಸಂಸದರಲ್ಲ. ಅವ್ರಿಗೆ ಎಲ್ಲ ಥರದ ಪ್ರೋಟೋಕಾಲ್ ಪ್ರಕಾರ ಸರ್ಕಾರಿ ಒಂದು ವ್ಯವಸ್ಥೆನಲ್ಲಿ ಏನು ಅವ್ರಿಗೆ ಗೌರವ ಸಲ್ಲಬೇಕೋ ಸಲ್ಲುತ್ತೆ. ಅವ್ರು ಬರ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಅವ್ರಿಗೆ ಬಿಟ್ಟಿತ್ತು. ಹೌದು, ಎಲ್ಲ ಟೈಮ್ನಲ್ಲೂ ಎಲ್ಲ ಸರ್ಕಾರಿ ಕಾರ್ಯಕ್ರಮದಲ್ಲೂ ಇನ್ವಿಟೇಷನ್ ಹೆಸರಿರುತ್ತೆ, ಅವರ ಕಚೇರಿಗೆ ತಲುಪಿಸ್ತಾರೆ. ಅತ್ಯಂತ ಇಂಪಾರ್ಟೆಂಟ್ ಇದ್ದಾಗ ಅವರ ಸ್ಪೆಷಲ್ ಆಫೀಸರ್ಗೆ ಫೋನಲ್ಲೂ ತಿಳಿಸ್ತಾರೆ. ಅವರು ಬರ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಅವ್ರ ಟೈಮಿನ ಸೂಕ್ತವಾದಂಥ ಅಧಿಕಾರಿಗಳು ಯಾರು ಸಿಗ್ತಾ ಇಲ್ಲ, ಎಲ್ಲ ಸಮಿತಿ ಸಭೆಯಲ್ಲಿದ್ದಾರೆ ಅಂತ ಸಾರ್ವಜನಿಕರಿಗೆ ಸ್ವಲ್ಪ ತೊಂದರೆ ಇದೆ. ಎಲ್ಲಿ ಯಾವ ಸಮಿತಿ? ಇಲ್ಲಿ ಸಮಿತಿ ಸಭೆ ಇದ್ದಾಗ ಸರ್, ಸ್ವಾಗತ ಸಮಿತಿ ಸಭೆ ಅಥವಾ ಮತ್ತೊಂದು ಇದ್ದಾಗ ಅಲ್ಲಿ ಹೋದ್ರೆ ಆಫೀಸಲ್ಲಿ ಒಂದು ನಿಮಿಷ ಬ್ರದರ್, ಇದೊಂದು ಅಪರೂಪದ 30 ವರ್ಷದ ನಂತರ ನಡೀತಕ್ಕಂಥ ಸಾಹಿತ್ಯ ಸಮ್ಮೇಳನ. ಈ 1 ಅವರ್ ಇಂಥ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಬಿಡು. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.